ದುರ್ಗಾದೇವಿ ನಮಗೆ ಕರುಣಿಸಿದಾಳೆ ಅಂತ ಡಾಕ್ಟರ್ ಹೇಳಿದ್ರು. ಆದರೆ ಅಮಿತ್ ಶಾ ಮತ್ತು ಮೋದಿಯವರು ಒಬ್ಬ ರಾಕ್ಷಸಿಯ ಕತ್ತುಮುಚ್ಚಿನಿಂದ ಬೆಂಗಾಲ್ನ ಜನತೆಯನ್ನು ಬಿಡಿಸಿದ್ದಾರೆ. ಅವ್ರಿಗೆ ನಾವು ಈ ದೇಶದ ಪರವಾಗಿ ಅವ್ರಿಗೆ ನಾವು ಧನ್ಯವಾದಗಳನ್ನ ಎಷ್ಟೇ ಹೇಳಿದ್ರು ಸಾಲದು. ಮುಂದೆ ವೆಸ್ಟ್ ಬೆಂಗಾಲ್ ಏನು ಗೂಂಡಾ ರಾಜ್ಯ ಆಗಿತ್ತೋ ಅದನ್ನು ಮಾರ್ಪಾಡು ಮಾಡಿ ಅವರು ಅದನ್ನು ಸುಸಂಸ್ಕೃತವಾದ ಸಮೃದ್ಧಿಯಿಂದ ಭರಿತವಾದಂಥ ರಾಜ್ಯನ ಅವರು ಮಾಡ್ತಾರೆ ಅಂತ ನಾವೆಲ್ಲ ಆಶಿಸ್ತೀವಿ. ಮುಂಬರುವ ದಿನಗಳಲ್ಲಿ ನಮ್ಮ ಗೌರವ ತಾಲೂಕಲ್ಲಿ ಬಿಜೆಪಿ ಪಕ್ಷದಿಂದ ಯಾವ ರೀತಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಸರ್? ನಾವು BJP ಇಲ್ಲ A ಟೀಮು B ಟೀಮು ಅಂತ ಹೇಳಿದ್ರು. ನಿನ್ನೆ ನೋಡಿದ್ದೀರ BJP ಇದೆ ಇಲ್ಲ, ಒಂದು ಅಷ್ಟು ಜನ ಬಂದಿದ್ದು ಸ್ಪಷ್ಟವಾದ ಕಾರ್ಯಕರ್ತರು, ಯಾರು ಕೂಲಿ ಅವರು ಬಂದಿದ್ದಿಲ್ಲ. BJP ಇದೆ. ಇಲ್ಲಿಂದ ಇಲ್ಲಿ ನಾವು ಪ್ರತಿ ಬೂತ್ಗೂ ಹೋಗಿ ಸಂಘಟನೆ ಮಾಡ್ತೀವಿ, ಡಾಕ್ಟ್ರು ನಾವು ಸರ್. ಹಾಗಾದರೆ 2 ಕಡೆ ಇವತ್ತಿನ ದಿನ ವಿಜಯೋತ್ಸವ ಮಾಡಿದ್ದಾರೆ BJP, ಇದಕ್ಕೇನೆ ತಾಲೂಕಿನಲ್ಲಿ 2 ಕಡೆ ವಿಜಯೋತ್ಸವ ಆಚರಣೆ ಮಾಡಿದ್ದಾರೆ BJP, ಇದಕ್ಕೇನೆ? ನಮಗೂ ಅವ್ರಿಗೂ ಸ್ವಲ್ಪ ಟೈಮಿಂಗ್ ಡಿಫ್ರೆನ್ಸ್ ಆಯಿತು. ಅವ್ರು 3 ಗಂಟೆಗೆ ಹೇಳಿದ್ರು, ನಾವು 4 ಗಂಟೆಗೆ ಹೇಳಿದ್ವಿ. ಅದಕ್ಕೆ ಅವ್ರು ಮುಗಿಸ್ಕೊಳ್ಳೋದು ನಾವಿಷ್ಟು ಮಾಡಿ. ಪ್ರಸಾರ ಹೆಡ್ಲೈನ್: ಗೌರಿಬಿದನೂರಿನಲ್ಲಿ ಕೇಸರಿ ಅಲೆ, 3 ರಾಜ್ಯಗಳ ಗೆಲುವಿಗೆ ಬಿಜೆಪಿ ಕಾರ್ಯಕರ್ತರ ಅದ್ಧೂರಿ ವಿಜಯೋತ್ಸವ. ದೇಶದ ರಾಜಕೀಯ ಭೂಪಟದಲ್ಲಿ ಇಂದು ಕೇಸರಿ ಕಲಿಗಳು ಹೊಸ ಇತಿಹಾಸ ಬರೆದಿದ್ದಾರೆ. 2026ರ ಪಂಚರಾಜ್ಯಗಳ ಚುನಾವಣಾ ಕಣದಲ್ಲಿ ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಪತ್ಯ ಸ್ಥಾಪಿಸಿದೆ. ಈ ಭರ್ಜರಿ ಗೆಲುವಿನ ಸಂಭ್ರಮದ ಕಿಚ್ಚು ಈಗ ಗೌರಿಬಿದನೂರಿನಲ್ಲೂ ಮನೆ ಮಾಡಿದೆ. ಬಂಗಾಳದ ನೆಲದಲ್ಲಿ ಅರಳಿದ ಕಮಲ ಹಾಗೂ ಅಸ್ಸಾಂ ಪುದುಚೇರಿಯಲ್ಲಿನ ಬಿಜೆಪಿಯ ಅಭೂತಪೂರ್ವ ಯಶಸ್ಸನ್ನು ಗೌರಿಬಿದನೂರಿನ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಅದ್ಧೂರಿಯಾಗಿ ಆಚರಿಸಿದರು. ನಗರದ ಪ್ರಮುಖ ವೃತ್ತಗಳಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವ ಆಚರಿಸಲಾಯಿತು. ನಾಯಕತ್ವಕ್ಕೆ ಸಲ್ಲದ ಅಭಿನಂದನೆ. ಈ ಐತಿಹಾಸಿಕ ಗೆಲುವಿಗೆ ಕಾರಣಕರ್ತರಾದ ಪ್ರಧಾನಿ ನರೇಂದ್ರ ಮೋದಿಜಿ, ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನಬೀನ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಹಗಲಿರುಳು ಶ್ರಮಿಸಿದ ಲಕ್ಷಾಂತರ ಕಾರ್ಯಕರ್ತರಿಗೆ ಗೌರಿಬಿದನೂರು ಬಿಜೆಪಿ ಘಟಕ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದೆ. ವಿಜಯೋತ್ಸವದ ಮುಂಚೂಣಿಯಲ್ಲಿ ಮಾಜಿ ಜಿಲ್ಲಾಧ್ಯಕ್ಷರಾದ ಎನ್.ಎಂ. ರವಿ ನಾರಾಯಣ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದ ಈ ಸಂಭ್ರಮಾಚರಣೆಯಲ್ಲಿ ಮುಖಂಡರು ಒಗ್ಗಟ್ಟು ಪ್ರದರ್ಶಿಸಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಪ್ರಮುಖರಾದ ಡಾ. ಶಶಿಧರ್, ಮೃತ್ಯುಂಜಯ, ರಂಗನಾಥ್ ಗೌಡ, ಮುನಿಲಕ್ಷ್ಮಮ್ಮ, ಅಶ್ವತ್ಥಪ್ಪ ಸೇರಿದಂತೆ ಹಲವು ಪ್ರಮುಖರು ಹಾಗೂ ನೂರಾರು ಕಾರ್ಯಕರ್ತರು ಭಾಗಿಯಾಗಿ ಘೋಷಣೆಗಳನ್ನು ಕೂಗುತ್ತಾ ಸಂಭ್ರಮಿಸಿದರು. 3 ರಾಜ್ಯಗಳ ಈ ಗೆಲುವು ಗೌರಿಬಿದನೂರಿನ ಬಿಜೆಪಿ ಕಾರ್ಯಕರ್ತರಲ್ಲಿ ಹೊಸ ಚೈತನ್ಯ ತುಂಬಿದೆ. ಮುಂಬರುವ ದಿನಗಳಲ್ಲಿ ಪಕ್ಷವನ್ನು ಮತ್ತಷ್ಟು ಬಲಪಡಿಸುವ ಸಂಕಲ್ಪದೊಂದಿಗೆ ವಿಜಯೋತ್ಸವ ಮುಕ್ತಾಯಗೊಂಡಿತು.